Let's look at the relationship between semi-major axis, semi-minor axis and the distance of the foci from the center of the ellipse. ಸೊ ಇಲ್ಲೇನು ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಸೆಮಿ ಮೇಜರ್ ಆಕ್ಸಿಸ್ ಅಂತ ಹೇಳಿದ್ರೆ ಇದರಲ್ಲಿ ಅರ್ಧ O2N ಲೆಕ್ಕ. ಸೆಮಿ ಮೈನರ್ ಆಕ್ಸಿಸ್ ಅಂತ ಹೇಳಿದ್ರೆ 2B ಅಂತ ಹೇಳಿದ್ರೆ B O2Q ಅಲ್ವಾ, ಇದು ಅರ್ಧ ಅಲ್ವಾ, ಇದ್ರದ್ದು 2B ಅರ್ಧ ಇಷ್ಟು ಬರುತ್ತೆ. From the focus, one of the focus to the center is C. ಸೊ ಇದು ನಮ್ಮ ಅಜೆಂಡಾ. ಇವಾಗ ಇದಕ್ಕೋಸ್ಕರ ನಾವು QF1 ಮತ್ತು QF2 ಜಾಯಿನ್ ಮಾಡೋಣ. ಸೊ ಇವಾಗ ಚಿತ್ರ ಹೀಗೆ ಬದಲಾಗುತ್ತೆ. ಮತ್ತು ಮುಂದೆ QF2 will be equal to B square plus C square to the power of half. ಹೌದಲ್ವಾ? ಹೇಗೆ ಏನಕ್ಕಂತ ಹೇಳಿದ್ರೆ ಇನ್ ಟ್ರಯಾಂಗಲ್ QOF2 90 ಡಿಗ್ರಿ ಇದೆ. ಇದು B, ಇದು C, ಇದು ಹೈಪೋಟೆನಸ್. ಹಾಗಾಗಿ ಆ ಫಾರ್ಮುಲಾ ಬರುತ್ತೆ. ಬಿಕಾಸ್ ಟ್ರಯಾಂಗಲ್ QF2O is right angled at O. ಹೌದು ತಾನೆ? ನೆಕ್ಸ್ಟು ಸಿಮಿಲರ್ಲಿ ಮತ್ತೊಂದು ಕಡೆನೂ QF1 ಕಡೆನೂ ಕೂಡ ವಿ ಹ್ಯಾವ್ B ಸ್ಕ್ವೇರ್ ಪ್ಲಸ್ C ಸ್ಕ್ವೇರ್ ಟು ದ ಪವರ್ ಆಫ್ ಹಾಫ್. ಸರಿನಾ? ಸೊ ಕೊನೆಯದಾಗಿ ಆ್ಯಸ್ ಪರ್ ದ ಡೆಫಿನೇಷನ್, ಈಗೆಲ್ಲ ಇದನ್ನು ರಿಲೇಟ್ ಮಾಡಬೇಕು ಅಂತ ಹೇಳಿದ್ರೆ ಡೆಫಿನೇಷನ್ ವಾಪಸ್ ಹೋಗಬೇಕು. ಡೆಫಿನೇಷನ್ ಆಫ್ ಎಲಿಪ್ಸ್: the total length of lines joining foci to a point on the ellipse is equal to 2 times of A. ಹೌದಲ್ವಾ? ಹಾಗಾಗಿ ಇವಾಗ ನಾವೇನು ಹೇಳ್ಬೋದು, QF1 ಮತ್ತು QF2 ಈ ಕಂಡೀಷನ್ ಸ್ಯಾಟಿಸ್ಫೈ ಮಾಡ್ತಾಯಿದೆ. ಹಾಗಾಗಿ ಇದು 2A ಇರಬೇಕು. ಹೌದು ತಾನೆ? ಸೊ ದಿಸ್ ಇಸ್ 1 ಆ್ಯಂಡ್ ದಿಸ್ ಇಸ್ 2. ಸೊ ಫ್ರಮ್ 1 into ಏನು ಹೇಳ್ಬೋದು ನಾವು ಸಬ್ಸ್ಟಿಟ್ಯೂಟ್ ಮಾಡ್ತು ಅಂತ ಹೇಳಿದ್ರೆ, ಸೊ ಸ್ಕ್ವೇರ್ ರೂಟ್ ಆಫ್ B square plus C square should be equal to 2 times of A. So this is from 1 and 2. ಇವಾಗ ಎರಡು ಕಡೆನೂ 2 ಕಾಮನ್ ಇದೆ. ನಾನು ಸ್ಕ್ವೇರ್ ಮಾಡ್ತು ಅಂತ ಹೇಳಿದ್ರೆ ಐ ವಿಲ್ ಎಂಡ್ ಅಪ್ ವಿತ್ ಆನ್ ಸ್ಕ್ವೇರಿಂಗ್ ಬೋತ್ ಎಂಡ್ಸ್. ಸೊ ಇದೇ ನಿಮ್ಮ ಡಿರೈವೇಷನ್.